ಆದ್ರೆ ಒಂದಂತೂ ಗೊತ್ತಿದೆ, ಅವ್ರ ಮನೆ ಇಲ್ಲೇ ಎಲ್ಲೋ ಇದೆ, ಎಲ್ಲಿ ಅಂತ ಹುಡುಕ್ಬೇಕು. ದೊಡ್ಡವ್ರು ಹೇಳ್ತಾರೆ, ಬದುಕಂದ್ರೆ ತಣ್ಣೀರನ್ನು ತಣಿಸಿ ಕುಡಿಬೇಕಂತೆ. ಹೊಳೆ ನಂತರ ಇನ್ನೊಂದು ಪುಟ್ಟ ಹೊಳೆಯಲ್ಲಿ ಅವರ ಜೀವನಕ್ಕೆ ಎಂತ ಮಾಡ್ತಾರೆ ಕೇಳಿದ್ರೆ, ಹೆಚ್ಚಿನವರು ಮೀನುಗಾರರೇ. ಅಂತೂ ಹುಡ್ತಾ ಹುಡ್ತಾ ಫೈನಲಿ ಒಂದು ಮನೆ ಸಿಕ್ಕಿತು. 16-17 ವಯಸ್ಸಿಗೆ ಇವರು ಕೆಲಸ ಆರಂಭಿಸಿದ್ರು. ದೋಣೆ ನಾವು ಮೀನು ಬುಟ್ಟಿ ತರುವಾಗ ದೋಣೆ ಆಚೆ ಇದ್ರೆ ಅವ್ರು ಬರೋ ತನಕ ನಾವು ಹೊತ್ಕೊಂಡೇ ನಿಲ್ಬೇಕು. ಸರೋಜಕ್ಕ ಜೊತೆಲಿ ಒಂದು ದೋಣಿ ರೈಡ್ ಬನ್ನಿ. 35-40 ಕೆಜಿ ಅಷ್ಟು ಹೊತ್ತು ಈಗ ನಮ್ಗೆ ಆಗುದಿಲ್ಲ. ಗಾಡಿ ದೋಣಿಯಿಂದ ದಾಟಿ ಶಾಸ್ತ್ರ ತನಕ ಓಡ್ಬೇಕು. ಪ್ರತಿದಿನದ ಬದುಕಿನ ಹೋರಾಟ ಅದು ಅವ್ರು ಮಾಡ್ಲೇಬೇಕು, ಅನಿವಾರ್ಯತೆ ಇದೆ ಅವ್ರಿಗೆ. ಅದು ಮೊದ್ಲು ಬೇಡ್ ಸೆಟ್ ಅಂತ ಹೇಳಿದ್ರೆ ಬೇಡಕ್ ಹೋಗುದಲ್ಲ, ಬೇಡ್ ಸೆಟ್ ಅಂತ ಹೇಳ್ತಿದ್ರು. ಈಗ ಅದು ಶಬ್ದನೇ ಇಲ್ಲ. ನಾವಂದ್ರೆ ಹುಡುಗಿಯರಂತ ಬೋಟ್ ಹತ್ತಕ್ ಬಿಡುದಿಲ್ಲ ಇತ್ತು. ನಮ್ಮೊಟ್ಟಿಗೆ ಬಂದ್ ಗಂಡಸ್ರು ಮಾತ್ರ ಹತ್ತಿ. ಮೊದ್ಲು ಹಾಗಿಲ್ಲ. ಅಂದ್ರೆ ಮನೆ ತುಂಬಾ ಜನ ಅಲ್ಲ, ತರುದು ತಿನ್ನೋದು ಯೋಚನೆ ಇಲ್ಲ. ಮೀನೇ ತಿನ್ನೋದ ನೀವು? ಮೀನೇ ತಿನ್ನೋದು. ಗಣೇಶ ಜಗ್ಗೊಳಗೂ ಬಂದಿದ್ದೀನಿ. ಓಕೆ, ಮಾರಿಬಲಿ ಅಂತಾರಲ್ಲ, ಅದ್ರಲ್ಲೇ ಚಿಕ್ಕದ ಕೈರಪ್ಪಣೆ ಅಂತ. ಈ ಮಳಿ ಹೆಕ್ಕುದು ಅಂತ ಹೇಳಿದ್ರೆ ಅದೊಂದು ಗಮ್ಮತ್ತಲ್ಲ. ತುಂಬಾ ಜನ ಇರ್ತಾರೆ. ಅದು ನೀವು ಅದನ್ನ ಬಿಡ್ಸೋದು ಅದ್ರಿಂದ. ಓ, ಇದ್ ಹೆಂಗ್ ತರ್ತೀರಿ ನೀವು ಈ ತರ ಬೆಳೆಸ್ಬೇಕು ಅಂದ್ರೆ? ಕೇರಳದಿಂದ. ಹಾಗೆ ಟಿವಿಯನ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕ್ರಾಫ್ಟ್ ಕನೆಕ್ಟ್ ಇಂಪ್ಯಾಕ್ಟ್.